ಹೊಸ ವಿಡಿಯೋಗೆ ಸ್ವಾಗತ. ವಿಷಯ ತುಂಬಾ ರಸವತ್ತಾಗಿದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲು ಚೌಕಾಶಿ ಮಾಡದಿರಿ. ಗೆಳೆಯರೇ, ಒಂದು ಹುಡುಗಿ ಒಬ್ಬಳೇ ಇದ್ದಾಗ ಮೂಡ್ ಬಂದರೆ ಏನ್ ಮಾಡುತ್ತಾಳೆ? ಹೆಂಗಸರು ಮತ್ತು ಹುಡುಗಿಯರ ದೈಹಿಕ ಮತ್ತು ಭಾವನಾತ್ಮಕ ವೃತ್ತಿಗಳನ್ನು ನಾವು ಗೌರವದಿಂದ ಸಮರ್ಥಿಸಿಕೊಳ್ಳಲು ಕಲಿಯಬೇಕು. ಮೂಡ್ ಎಂದರೆ ದೈಹಿಕ ಮತ್ತು ಭಾವನಾತ್ಮಕ ಪ್ರೇರಣೆಗಳು. ಇದು ಸಾಮಾನ್ಯವಾಗಿದ್ದು ನಮ್ಮ ದೇಹದ ಹಾರ್ಮೋನ್ ಬದಲಾವಣೆಯ ಪರಿಣಾಮ. ಮೂಡ್ ಬಂದಾಗ ಜನ ಏನು ಮಾಡುತ್ತಾರೆ? ಒಂದು ಆತ್ಮಸಂಯಮ ಮತ್ತು ಕೆಲವರು ಗಮನ ತಿರುಗುವುದು, ಕೆಲವರು ಕ್ರೀಡೆ, ಓದು, ಯೋಗ ಅಥವಾ ಧ್ಯಾನ ಮಾಡುತ್ತಾರೆ. ಇದು ಅವರ ಚಿಂತನೆಗಳನ್ನು ಬೇರೆ ಕಡೆಗೆ ತಿರುಗಿಸಲು ಸಹಾಯ ಮಾಡುತ್ತದೆ. 2. ಆತ್ಮ ಚೈತನ್ಯ. ಕೆಲವು ಮಂದಿ ದೈಹಿಕ ಪ್ರೇರಣೆಗಳನ್ನು ಹತ್ತಿಕ್ಕಿ ಹಾಕಲು ಯತ್ನಿಸುತ್ತಾರೆ. ಇದರಲ್ಲಿ ದೇಹವನ್ನು ಆರಾಮದಾಯಕ ಸ್ಥಿತಿಗೆ ತರುವುದು ಪ್ರಮುಖವಾಗಿದೆ. 3. ವೈಜ್ಞಾನಿಕ ವ್ಯಾಖ್ಯಾನ. ದೈಹಿಕ ಪ್ರೇರಣೆ ಉಂಟುಮಾಡುವ ಪ್ರಮುಖ ಹಾರ್ಮೋನ್ ಮತ್ತು ಡೋಪಮೀನ್ ಹಾಗೂ ಆಕ್ಸಿಟೋಸಿನ್ ಆಗಿವೆ. ಈ ಹಾರ್ಮೋನುಗಳು ಯುವಕರಿಗೂ ಹೆಂಗಸರಿಗಿಂತ ಸಮಾನವಾಗಿ ಪರಿಣಾಮ ಬೀರುತ್ತವೆ. ಹೆಂಗಸರು ತಮ್ಮ ಹತ್ತಿರದಲ್ಲಿ ಕೌಟುಂಬಿಕ ಮತ್ತು ಸಾಂಸ್ಕೃತಿಕ ಅಂಶಗಳ ಮೇಲೆ ನಿರ್ಭರವಾಗಿರುತ್ತದೆ. ಅವರ ನಿರ್ಧಾರಗಳು ಸಂಪೂರ್ಣವಾಗಿ ವೈಯಕ್ತಿಕ ಆಗಿದ್ದು ಅದನ್ನು ಗೌರವಿಸುವುದು ಅವಶ್ಯಕ. ಪ್ರಶ್ನೆ 2. ಖಾಸಗಿ ದೇಹ ಭಾಗ. ಜನನಾಂಗ ಎಂದು ಕರೆಯುವ ತುನೆ ಮತ್ತು ತುಳುಗಳು ಕಪ್ಪಾಗಿರಲು ಮತ್ತು ಪಕ್ಕದ ತೊಡೆಗಳು ಬೆಳ್ಳಗೆ ಇರಲು ವೈಜ್ಞಾನಿಕ ಕಾರಣ ಏನೆಂದರೆ, ಒಂದು ಮೆಲನಿನ್ ಎಂಬ ರಾಸಾಯನಿಕ ಹೆಚ್ಚುವರಿ ಕೆಲಸ ಮಾಡುತ್ತದೆ. ಹೀಗಾಗಿ ಅವುಗಳು ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ. ತೊಡೆಗಳ ಮೇಲುಭಾಗಕ್ಕೆ ಮಾತ್ರ ತೀರಾ ಕಡಿಮೆ ಮೆಲನಿನ್ ಇರುವುದರಿಂದ ತೊಡೆಗಳು ಬೆಳ್ಳಗೆ ಇರುತ್ತವೆ. ಘರ್ಷಣೆಯ ಪರಿಣಾಮ. ದೇಹದ ಕೆಲವು ಭಾಗಗಳು ಸಾಮಾನ್ಯವಾಗಿ ತೀವ್ರ ಘರ್ಷಣೆಗೆ ಒಳಗಾಗುತ್ತವೆ. ಉದಾಹರಣೆಗೆ ಬಟ್ಟೆಯ ಅಂಟಿಕೆ, 3D ಅಥವಾ ಒತ್ತಡದಿಂದ ಚರ್ಮ ಕಪ್ಪು ಬಣ್ಣ ಸಹಜವಾಗಿ ಬರುತ್ತದೆ. ಇನ್ನು 3ನೇ ಕಾರಣ ಏನೆಂದರೆ ಹಾರ್ಮೋನು ಬದಲಾವಣೆಗಳು. ಪ್ರಸ್ತುತ ಕೌಟುಂಬಿಕ ಮತ್ತು ಹಾರ್ಮೋನು ಬದಲಾವಣೆ ಕಾರಣದಿಂದ ಕೆಲವರ ಚರ್ಮ ಬಣ್ಣದ ವ್ಯತ್ಯಾಸ ಕಾಣುತ್ತದೆ. ಇದು ಸಾಮಾನ್ಯವಾಗಿದ್ದು ಸಹಜ ವಿಷಯ ಆಗಿದೆ. ವಿದೇಶಿಯರ ಸಮಾನುಗಳು ಗುಲಾಬಿ ಬಣ್ಣ ಇರುತ್ತದೆ ಏಕೆಂದರೆ ಜೀನ್ಸ್ ಮತ್ತು ಆನುವಂಶಿಕತೆ ಪ್ರಭಾವ. ಅವರ ಚರ್ಮದ ರಚನೆ ಮತ್ತು ಬಣ್ಣ ಬಿಳಿಯಾಗಿರಲು ಕಾರಣ ಅವರ ಬಾಹ್ಯ ವಾತಾವರಣ ಮತ್ತು ಶೀತ ತಂಪು ಹವಾಮಾನ ಕಾರಣವಾಗಿರುತ್ತದೆ. ಬಾಹ್ಯ ವಾತಾವರಣ. ಚರ್ಮದ ಆರೈಕೆಗೆ ಹೆಚ್ಚು ಒತ್ತು ನೀಡಬೇಕಾಗುತ್ತದೆ. ಇದರಿಂದ ಅವರು ಜಾಸ್ತಿ ಚರ್ಮದ ಸಮಸ್ಯೆ ಎದುರಿಸುತ್ತಾರೆ. ಕ್ರೀಮ್, ಲೋಷಣ ಮತ್ತು ಇನ್ನಿತರ ವಸ್ತುಗಳನ್ನು ಬಿಳಿಯರು ಹೆಚ್ಚಾಗಿ ಉಪಯೋಗ ಮಾಡಬೇಕಾಗುತ್ತದೆ. ಜೀವನ ಶೈಲಿ. ಚರ್ಮದ ಬಣ್ಣದಲ್ಲಿ ಕಾಣುವ ವ್ಯತ್ಯಾಸ ಆಹಾರ ಹಾಗೂ ನಿತ್ಯ ಜೀವನದ ಮೇಲೆ ಅವಲಂಬಿತವಾಗಿರುತ್ತದೆ. ನಮ್ಮ ದೇಹದ ಬಣ್ಣ ಅಥವಾ ರಚನೆ ಗರ್ಭದಲ್ಲಿಯೇ ತೋರುತ್ತದೆ. ಯಾವ ಬಣ್ಣವೇ ಇರಲಿ ಎಲ್ಲಾ ದೇಹದ ಭಾಗಗಳು ಸರಿ ಸಮಾನವಾಗಿವೆ. ನಾವು ನಮ್ಮ ದೇಹವನ್ನು ಗೌರವಿಸಬೇಕು ಮತ್ತು ಅದರಲ್ಲಿ ಧನಾತ್ಮಕ ಮನೋಭಾವ ಬೆಳೆಸಬೇಕು.
ಆಗ ತಾನೇ ದೀರ್ಘಕಾಲ ಹೆಂಗಸಾಗಲಿ ಅಥವಾ ಗಂಡಸಾಗಲಿ ದೀರ್ಘಕಾಲ ಶಾರೀರಿಕ ಸುಖವನ್ನು ಪಡೆಯಬಹುದು ಮತ್ತು ಬೇರೆಯವರು ನಿಮ್ಮ ಮೇಲೆ ಆಕರ್ಷಿತರಾಗುವರು.